ನಮಸ್ಕಾರ ಬಂಧುಗಳೇ. ನಾವು BM ಫೀಚರಾಲಜಿ ರಿಸರ್ಚ್ ಸೆಂಟರ್ನವರ ಹಲವಾರು ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೇವೆ. ಇದೆಲ್ಲವೂ ಒಂದು ರೀತಿಯಲ್ಲಿ ಸಂಶೋಧನೆಯನ್ನು ಮಾಡಿ, ಅಂದರೆ ಅದರ ಬಗ್ಗೆ ರಿಸರ್ಚ್ ಮಾಡಿ, ಹಸ್ತರೇಖೆಗಳು ಯಾವಾಗ ಅದೃಷ್ಟವನ್ನು ಕೊಡುತ್ತೆ, ಯಾವಾಗ ಅದೃಷ್ಟ ಹೀನವಾಗಿರುತ್ತದೆ, ಯಾವಾಗ ಉತ್ತಮವಾದ ಲಕ್ಷಣಗಳು ಹೊಂದಿರುತ್ತದೆ ಎಂಬುದನ್ನು ಎಲ್ಲವನ್ನೂ ಸಾವಿರಾರು ಜನರ ಹಸ್ತಗಳನ್ನು ನೋಡಿ ಪರಿಶೀಲಿಸಿ ಅದರಿಂದ ತಿಳಿದು ಬಂದ ವಿಚಾರಗಳನ್ನು ನಿಮ್ಮ ಮುಂದೆ ವಿಡಿಯೋದ ರೂಪದಲ್ಲಿ ಇಡುತ್ತಿದ್ದೇವೆ. ಇವತ್ತು ಸಹ ಅಂತಹ ಒಂದು ವಿಡಿಯೋವನ್ನು ನಿಮಗೆ ತೋರಿಸಲು ಸಂತೋಷವಾಗ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಆಸೆ ಇರುತ್ತದೆ. ಮುಂದೆ ಏನಾಗುತ್ತದೆ, ಮುಂದೆ ಏನಾಗಬಹುದು ಎಂಬುದರ ಬಗ್ಗೆ ಚಿಂತೆ ಇರುತ್ತದೆ. ನಾಳೆ ನಾನು ಆರಂಭ ಮಾಡುವ ಕೆಲಸ ಕಾರ್ಯಗಳು ಹೇಗಿರುತ್ತದೆ ಎಂಬುದರ ಬಗ್ಗೆ ಸಂಶಯವಿರುತ್ತದೆ. ಆದ್ದರಿಂದ ಅಂತಹ ಸಂಶಯ ಮತ್ತು ಅನುಮಾನಗಳನ್ನು ನಿವಾರಿಸುವುದಕ್ಕಾಗಿ ನೀವು ನಿಮ್ಮ ಹಸ್ತಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡಾಗ ಏನಾಗುತ್ತದೆ, ನಿಮ್ಮ ಮುಂದಿನ ಜೀವನ ಹೇಗಿರುತ್ತದೆ, ನಿಮ್ಮ ಮುಂದಿನ ಬಾಳು ಮುಂತಾದ ವಿಚಾರಗಳನ್ನು ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಂತಹ ವಿಚಾರಗಳನ್ನು ಒಳಗೊಂಡಂತಹ ವಿಡಿಯೋಗಳನ್ನು ತಯಾರಿಸಿ ನಿಮಗೆ ನೀಡುವುದರಲ್ಲಿ ನಮಗೆ ಸಂತೋಷವಿದೆ. ಹಾಗಂತ ನಿಮಗೆ ಹೆಚ್ಚು ಹೆಚ್ಚು ವಿಷಯ ತಿಳಿಯಬೇಕಾದರೆ ಉತ್ತಮವಾದ ವಿಷಯಗಳನ್ನು ಹೊತ್ತು ಬರುವ ಇಂತಹ ಕಾರ್ಯಕ್ರಮಗಳು ಅನುಕೂಲವಾಗುತ್ತದೆ. ವಿಡಿಯೋದಲ್ಲಿ ತೋರಿಸುತ್ತಿರುವಂಥ ವಿಚಾರಗಳು ನಿಮ್ಮ ಹಸ್ತದಲ್ಲಿ ಅಂತಹ ರೇಖೆಗಳಿದ್ದರೆ ನಿಮಗೆ ಅದರಿಂದಾಗುವಂತಹ ಶುಭ ಸೂಚನೆಗಳೇನು, ಆ ಶುಭ ಸೂಚನೆಗಳನ್ನು ಯಾವ ರೀತಿ ನೀವು ಈಡೇರಿಸಬಹುದು ಮುಂತಾದ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳಬಹುದು. ಅಂದರೆ ಒಂದು ವಿಷಯವನ್ನು ನಾವು ನೋಡುವಾಗ ಆ ವಿಷಯದಲ್ಲಿ ಕೆಲವು ವಿಚಾರಗಳು ಹಿಂದೆ ಇದ್ದಂತೆಯೇ ಈಗ ಇರೋದಿಲ್ಲ. ಅದರಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇರುತ್ತೆ. ನಿಮ್ಮ ಹಸ್ತದಲ್ಲಿರುವಂತಹ ಕೆಲವು ರೇಖೆಗಳು ಬದಲಾಗುತ್ತಾ ಇರುತ್ತೆ, ಕೆಲವು ರೇಖೆಗಳು ಹಾಗೇ ಇರುತ್ತದೆ. ಆದರೆ ಈ ಬದಲಾಗುತ್ತಿರುವ ರೇಖೆಗಳು ಇದ್ದಕ್ಕಿದ್ದ ಹಾಗೆ ನಿಮಗೆ ಹೆಚ್ಚಿನ ಸೌಭಾಗ್ಯಗಳನ್ನು ತಂದುಕೊಡುತ್ತದೆ. ಆದುದರಿಂದ ಅಂತಹ ಚಿಹ್ನೆಗಳು ನಿಮ್ಮಲ್ಲಿ ಇದ್ದಾಗ, ಕಾಣಿಸಿದಾಗ ನೀವು ಅದಕ್ಕಾಗಿ ಹೆಚ್ಚು ಪ್ರಯತ್ನ ಪಟ್ಟರೆ, ಶ್ರಮ ಪಟ್ಟರೆ ಅದು ಸಫಲವಾಗಿ ನೀವು ಅಂದುಕೊಂಡಿರೋದಕ್ಕಿಂತಲೂ ಹೆಚ್ಚಿನ ಆದಾಯ ನಿಮಗೆ ಬರುವುದು, ಹೆಚ್ಚಿನ ಸಂತೋಷ ನಿಮಗೆ ದೊರೆಯುತ್ತದೆ, ನಿಮ್ಮ ಜೀವನ ಸುಖವಾಗಿರುತ್ತದೆ. ಆದ್ದರಿಂದ ಇಂತಹ ಚಿಹ್ನೆಗಳು ಇದೆಯೇ ಎಂಬುದನ್ನು ನಿಮ್ಮ ಹಸ್ತಗಳನ್ನು ನೋಡಿಕೊಂಡು ತಿಳ್ಕೊಂಡಾಗ ನಿಮ್ಮ ಜೀವನ ಸೌಭಾಗ್ಯಪೂರ್ಣವಾಗಿರುತ್ತದೆ. ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಿಮಗೆಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಹಲವಾರು ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ. ಅದರಲ್ಲಿ ಇವತ್ತು ನಾವು ನೋಡಿ, ನಮಗೆ ನಮ್ಮ ಎದುರಿಗೆ ಹಲವರು ಇದ್ದಕ್ಕಿದ್ದಾಗೆ ಹಣವಂತರಾಗುತ್ತಾರೆ. ಅದು ಎಷ್ಟು ಬಹಳ ಕಡಿಮೆ ಜನರು ಮಾತ್ರ ಹಣವನ್ನು ಸಂಪಾದನೆ ಮಾಡಿ ಹೆಚ್ಚಿನ ಸುಖ ಅನುಭವಿಸುವುದನ್ನು ನಾವು ನೋಡಬಹುದು. ನಾವು ಅಂದುಕೊಂಡಿರಲ್ಲ ಆ ವ್ಯಕ್ತಿ ಆ ರೀತಿಯಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ, ಆ ರೀತಿಯಲ್ಲಿ ಶ್ರೀಮಂತರಾಗುತ್ತಾರೆ, ಆ ರೀತಿಯಲ್ಲಿ ಆಸ್ತಿಗಳನ್ನು ಮಾಡುತ್ತಾರೆ ಅಂತ ನಮಗೆ ಗೊತ್ತಿರೋದೇ ಇಲ್ಲ, ನಾವು ಅಂದ್ಕೊಂಡೇ ಇರೋದಿಲ್ಲ. ಆದರೆ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಹಣವಂತರಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಆಸ್ತಿಗಳನ್ನು ಮಾಡಿ ಜೀವನದಲ್ಲಿ ಸುಖ ಭೋಗಗಳನ್ನು ಅನುಭವಿಸುತ್ತಾ ಬದುಕುತ್ತಿರುವುದನ್ನು ನೋಡುತ್ತೇವೆ. ಯಾಕೆ ಹೀಗಾಗುತ್ತೆ, ಎಲ್ಲರಿಗೂ ಯಾಕೆ ಆಗ್ತಾ ಇಲ್ಲ, ಎಷ್ಟೇ ಕೆಲಸ ಮಾಡಿದರೂ ಯಾಕೆ ಆಗ್ತಾ ಇಲ್ಲ ಎಂಬ ಸಂಶಯ ನಿಮ್ಮನ್ನು ಕಾಡಬಹುದು. ಅದಕ್ಕಿರುವಂಥದ್ದು ಕೆಲವು ಅಂಥವರ ಹಸ್ತಗಳನ್ನು ನೋಡುವಾಗ ಕೆಲವು ವಿಶೇಷ ರೀತಿಯ ಚಿಹ್ನೆಗಳು ಮತ್ತು ರೇಖೆಗಳನ್ನು ನಾವು ನೋಡಬಹುದು. ಆ ಚಿಹ್ನೆಗಳು ಯಾವುದು, ರೇಖೆಗಳು ಯಾವುದು, ಅಂತಹ ಅಪರೂಪವಾದಂತಹ ಚಿಹ್ನೆಗಳು ಯಾವಾಗ ಕಾಣಿಸಿಕೊಳ್ಳುತ್ತದೆ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಹೊತ್ತು ಬರ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು
ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತದೆ. ಆದ್ದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ನೀವು ಸಂತೋಷವಾಗಿರುತ್ತೀರಿ, ಯಶಸ್ವಿಯಾಗುತ್ತೀರಿ, ನೀವು ಆಸ್ತಿಯನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿರಿ. ಹಲವು ಜನರು ಕೇಳ್ತಾರೆ, ನಮಗೆ ನಮ್ಮ ಭವಿಷ್ಯ ತಿಳಿಬೇಕು, ಯಾರನ್ನು ಮೀಟ್ ಆಗಬೇಕು, ಹೇಗೆ ಮೀಟ್ ಆಗಬೇಕು ಎಂದು. ಅದಕ್ಕೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನೋಡುವಂತಹ, ತಿಳಿಯುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದರಂತೆ ನಿಮಗೆ ಆಸಕ್ತಿ ಮತ್ತು ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಎಂದಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೆ, ಏನು ನಡೆಯಲಿದೆ, ಅದನ್ನು ಯಾವ ರೀತಿ ನೀವು ಅದರಿಂದ ಪಾರಾಗಬಹುದು ಅಥವಾ ಯಾವ ರೀತಿ ನೀವು ಸುಖ ಅನುಭವಿಸಬಹುದು ಎಂಬುದನ್ನೆಲ್ಲವನ್ನು ತಿಳಿಯಬಹುದು. ಆಸಕ್ತಿ ನಂಬಿಕೆ ಇದ್ದವರಿಗೆ ಮಾತ್ರ ಇಂಥ ಕಾರ್ಯಕ್ರಮಗಳು. ಆಸಕ್ತಿ ನಂಬಿಕೆ ಇಲ್ಲದಿದ್ದವರು ಇದನ್ನು ನೋಡುವುದರ ಅವಶ್ಯಕತೆ ಇಲ್ಲ. ಇನ್ನು ಕೆಲವರು ಕೇಳ್ತಾರೆ, ಹಸ್ತ ಇಲ್ಲದಿದ್ದವರಿಗೆ ಅವರ ಜೀವನ ಹೇಗೆ ಅಂತ. ಹಸ್ತ ಇಲ್ಲದಿದ್ದವರಿಗೂ ಜೀವನ ಇದೆ. ಅವರಿಗೆ ಬೇರೆ ರೀತಿಯಲ್ಲಿ ನಾವು ಅವರ ಭವಿಷ್ಯವನ್ನು ಹೇಳಲು ಸಾಧ್ಯ. ಅವರ ಮುಖ ನೋಡಿ ಭವಿಷ್ಯ ಹೇಳ್ಬೋದು, ಅಥವಾ ಅವರ ಪಾದಗಳನ್ನು ನೋಡಿ ಭವಿಷ್ಯ ಹೇಳ್ಬೋದು, ಅಥವಾ ಅವರ ಜನ್ಮ ದಿನಾಂಕ ಜಾತಕ ನೋಡಿ ಭವಿಷ್ಯ ಹೇಳ್ಬೋದು. ಹೀಗೆ ಹಲವು ರೀತಿಯಲ್ಲಿ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ. ಹಸ್ತದಿಂದ ಮಾತ್ರ ಅಲ್ಲ, ಅವರ ಎಲ್ಲ ರೀತಿಯಲ್ಲೂ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆ. ಅವರು ಓಡಾಡುವ ರೀತಿಯನ್ನು ನೋಡಿದಾಗಲೂ ಅವರ ಭವಿಷ್ಯವನ್ನು ನಾವು ಹೇಳ್ಬೋದು. ಅದಿರಲಿ, ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಸಾಮಾನ್ಯವಾಗಿ ನೋಡಿ, ಕೆಲವರಿಗೆ ತುಂಬ ಪವರ್ಫುಲ್ ಆದಂತಹ ಕೆಲವು ಸೂಚನೆಗಳಿರುತ್ತೆ. ಅದು ಯಾವ ಸೂಚನೆಗಳು, ಆ ರೇಖೆಗಳು ಯಾವುವು ಎಂದು ನೋಡೋಣ. ಅದನ್ನು ಹೇಗೆ ಗುರುತಿಸುವುದೆಂಬುದನ್ನು ತಿಳಿದುಕೊಳ್ಳಬೇಕು. ನವಗ್ರಹಗಳು ಹೇಗಿದೆ, ನವಗ್ರಹಗಳ ಬಗ್ಗೆ ನಿಮಗೆ ಗೊತ್ತು. ಹಾಗೆಯೇ ನಮ್ಮ ಹಸ್ತದಲ್ಲಿ ನವಪರ್ವಗಳಿವೆ. ಅದನ್ನು ನವಪರ್ವಗಳು, ಆ ಪರ್ವಗಳಂದರೆ ಯಾವುದು ನೋಡಿ. ಈಗ ಇಲ್ಲಿ ನೋಡೋಣ. ಇದು ಬುಧ ಪರ್ವ, ಇದು ನಿಮಗೆಲ್ಲ ಗೊತ್ತಿರುವ ಸೂರ್ಯ ಪರ್ವ, ಇದು ಶನಿ ಪರ್ವ, ಇದು ಗುರು ಪರ್ವ, ಇದು ಮಂಗಳ 2, ಇದು ಶುಕ್ರ ಪರ್ವ, ಇದು ಕೇತು ಪರ್ವ, ಇದು ಚಂದ್ರ ಪರ್ವ, ಇದು ರಾಹು ಪರ್ವ, ಇದು ಮಂಗಳ 1. ಹೀಗೆ 9 ಗ್ರಹಗಳನ್ನು ನಾವು ನೋಡಬಹುದು. ಆ 9 ಗ್ರಹಗಳಿಗೆ 9 ಪರ್ವಗಳೆಂದು ನಾವು ಹಸ್ತದಲ್ಲಿ ಹೇಳ್ತೇವೆ. ಹಾಗೆ ಈ ಗ್ರಹಗಳಂತೆ ಕಾಣುವಂಥ ಈ ಪರ್ವಗಳು ಹಸ್ತದಲ್ಲಿ ಇರುವುದನ್ನು ನಾವು ಯಾಕೆ, ಆ ಪರ್ವಗಳ ಬಗ್ಗೆ ಏನು ಅಂತ ನಾವು ತಿಳಿದುಕೊಳ್ಳಬೇಕೆಂದರೆ, ಆ ಪರ್ವಗಳು ಹೇಗಿದ್ದಾಗ ಅದರ ಉತ್ತಮ ಫಲಗಳನ್ನು ಕೊಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅದು ಉಬ್ಬಿದಂತಿರಬೇಕು. ಹಸ್ತದಲ್ಲಿ ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ, ಉಬ್ಬಿದಂತಿರಬೇಕು. ಉಬ್ಬಿದಂತಿದ್ದಾಗ ಅದರ ಪೂರ್ಣ ಫಲ ಸಿಗುತ್ತದೆ. ಅಂತಹ ಪೂರ್ಣ ಉಬ್ಬಿದಂತಿರುವಂತಹ, ಉಬ್ಬಿದಂತೆ ತೋರುವಂತಹ ಅದರಲ್ಲಿರುವಂತಹ ಕೆಲವು ರೇಖೆಗಳು, ಚಿಹ್ನೆಗಳು ಸಹ ಫಲಕಾರಿಯಾಗಿರುತ್ತದೆ. ಈಗ ನೋಡೋಣ, ಇದನ್ನು ನಾವು ಗುರುಪರ್ವ ಅಂತೀವಿ. ಅಂದರೆ ನಮ್ಮ ತೋರು ಬೆರಳು ಅಥವಾ ನಮ್ಮ ಗುರು ಬೆರಳ ಕೆಳಗಿರುವುದು ಗುರುಪರ್ವ. ಇದಕ್ಕೆ ಹೆಚ್ಚಿನ ಮಹತ್ವ ಇದೆ. ಯಾಕಂದರೆ ಇದು ಒಂಥರ ಇಂಪಾರ್ಟೆಂಟ್, ನಮ್ಮ ಜೀವನದ ಇಂಪಾರ್ಟೆಂಟ್ ಪೊಸಿಷನ್ ಅಂತ ನಾವು ಇದನ್ನು ಹೇಳ್ಬೋದು. ಇದನ್ನು ನೋಡಿದಾಗ, ಅದು ಉಬ್ಬಿದಂತಿದ್ದಾಗ, ಇದು ಉತ್ತಮವಾಗಿದ್ದಾಗ ಆ ವ್ಯಕ್ತಿ ತಮ್ಮ ಜೀವನವನ್ನು ಇತರರಿಗೆ ಮಾದರಿಯಾಗುವಂತೆ ಬದುಕುತ್ತಾನೆ. ಆ ವ್ಯಕ್ತಿ, ಇದು ಉಬ್ಬಿದಂತಿದ್ದಾಗ ಆ ವ್ಯಕ್ತಿ ಸಮಾಜದಲ್ಲಿ ತಾನು ಇತರರಿಗೆ ಮಾದರಿಯಾಗುವಂಥ ರೀತಿಯಲ್ಲಿ ಜೀವನ ನಡೆಸುತ್ತಾನೆ. ಅವರು ಆ ಊರಿನ, ಆ ಏರಿಯಾದ ನಾಯಕರಾಗಿ ಎಲ್ಲರ ನಾಯಕತ್ವ ಜವಾಬ್ದಾರಿಯನ್ನು ಹೊತ್ತು ಎಲ್ಲರಿಗೂ ಏನು ಬೇಕು, ಏನು ಬೇಡ ಎಂಬುದರ ಬಗ್ಗೆ ಸ್ಥಳೀಯ ಸಂಸ್ಥೆಗಳಿಗೆ ಹೋಗಿ, ಇಲ್ಲವ ಆಫೀಸ್ಗಳಿಗೆ ಹೋಗಿ ಹೇಳಿ ಮಾಡಿಸಿ ಅವರ ಕಷ್ಟ ಸುಖಗಳಿಗೆ ನೆರವಾಗುತ್ತಿರುತ್ತಾನೆ.
ಅವರ ದಾಂಪತ್ಯ ಜೀವನವು ತುಂಬ ಚೆನ್ನಾಗಿರುತ್ತದೆ. ಅವರಿಗೆ ಅವರ ತಿಳುವಳಿಕೆ, ಪಾಂಡಿತ್ಯ ಎಂಬ ಮುಂತಾದ ಕಾರಣಗಳಿಂದಾಗಿ ಅವರು ಕೀರ್ತಿವಂತರಾಗುತ್ತಾರೆ. ಅದಕ್ಕೆ ಯಾಕಂದರೆ ಇದಕ್ಕೆ ಗುರುವಿನ ಸ್ಥಾನ ಇರುವುದು. ಆದುದರಿಂದ ಎಲ್ಲರೂ ಇವರನ್ನು ಗೌರವದಿಂದ ಕಾಣುತ್ತಾರೆ. ಅಂತಹ ಒಂದು ಗುರುಪರ್ವದಲ್ಲಿ ಅಡ್ಡವಾಗಿ ಒಂದು ರೇಖೆ ಇದ್ದರೆ ಅವರು ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಅಂದರೆ ಅವರು ಯಾವ ಜಾತಿ, ಯಾವ ಧರ್ಮ ಎಂದು ಯಾರನ್ನೂ ಕೇಳುವುದಿಲ್ಲ. ಅವರು ತಾವು ನಂಬಿರುವ ರೀತಿಯಲ್ಲೇ ಜೀವನ ನಡೆಸುತ್ತಾರೆ. ಆ ಜಾತಿ ಉತ್ತಮ, ಈ ಜಾತಿ ಉತ್ತಮ, ಆ ಧರ್ಮ ಉತ್ತಮ, ಈ ಧರ್ಮ ಉತ್ತಮ ಎಂದು ಯಾವುದನ್ನೂ ಹೇಳುವುದಿಲ್ಲ. ಎಲ್ಲ ಜಾತಿ ಧರ್ಮವು ಒಂದೇ ಎಂಬ ವಿಶಾಲ ಮನಸ್ಸಿನವರಾಗಿರುತ್ತಾರೆ. ಎಲ್ಲವೂ ಒಂದೇ ಎಂಬ ವಿಶಾಲ ಮನಸ್ಸಿನವರಾಗಿರುತ್ತಾರೆ. ಇತರರಿಗೆ ನೆರವಾಗುವುದರಲ್ಲಿ ಹೆಚ್ಚು ಸಂತೋಷ ಕಾಣುತ್ತಾರೆ. ಆದುದರಿಂದ ಇವರು ಸಮಾಜದಲ್ಲಿ ಜನರ ಮೆಚ್ಚಿನ ವ್ಯಕ್ತಿಯಾಗಿರುತ್ತಾರೆ. ಇದನ್ನು ನಾವು ದೇವರ ಅನುಗ್ರಹ ಎಂದು ಹೇಳಬಹುದು. ಅಂದರೆ ನಾವು ಈಗ ಹೇಳಿದ್ದು ಗುರುಪರ್ವದ ಬಗ್ಗೆ. ಗುರುಪರ್ವ ಉತ್ತಮವಾಗಿದ್ದರೆ ಅದರಲ್ಲಿರುವಂಥ ರೇಖೆಗಳಿದ್ದಾಗ ಅಂಥ ವ್ಯಕ್ತಿಗಳು ದೇವರ ಅನುಗ್ರಹ ಪಡೆದ ವ್ಯಕ್ತಿ, ದೇವರ ಅನುಗ್ರಹದಿಂದ ಜೀವನ ನಡೆಸುತ್ತಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಇದು ಒಂದಕ್ಕಿಂತ ಹೆಚ್ಚು ಗೆರೆಗಳಿದ್ದರೆ, ಈಗ ಇದು ಒಂದು ಗೆರೆ ಆಯಿತು, ಇನ್ನೊಂದು ಗೆರೆ ಕೂಡ ಇದ್ದರೆ, ಒಂದಕ್ಕಿಂತ ಹೆಚ್ಚು ಗೆರೆಗಳು, ಅಡ್ಡಗೆರೆಗಳಿದ್ದರೆ ಇವರು ಶ್ರಮಜೀವಿ, ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವಂಥ ವ್ಯಕ್ತಿಯಾಗಿರುತ್ತಾರೆ. ದೈಹಿಕವಾಗಿ ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ಹಣ ಆಸ್ತಿಯನ್ನು ಸಂಪಾದನೆ ಮಾಡುತ್ತಾರೆ. ಹಲವು ಪ್ರತಿಭೆಗಳು ಇವರಲ್ಲಿ ಕಂಡುಬರುತ್ತದೆ. ಹಲವು ಪ್ರತಿಭೆಗಳನ್ನು ಇವರಲ್ಲಿ ಕಂಡುಬರುತ್ತದೆ. ಜನರನ್ನು ಸಂತೋಷಪಡಿಸುವ ಬಗ್ಗೆ ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಜನರೊಂದಿಗೆ ಇವರು ಹಾಸ್ಯಮಯವಾಗಿ ಮಾತನಾಡುತ್ತಾರೆ. ಆದುದರಿಂದ ಇವರ ಮಾತುಗಳು ಜನರನ್ನು ಹೆಚ್ಚು ಸಂತೋಷಪಡುವ ರೀತಿಯಲ್ಲಿರುತ್ತದೆ. ಹಾಗೆಯೇ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಗಳಿಸಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಆದುದರಿಂದ ಈ ರೇಖೆಗಳನ್ನು ನಾವು ಪವರ್ಫುಲ್ ರೇಖೆ ಅಥವಾ ಹೆಚ್ಚು ಶಕ್ತಿಯುತವಾದಂತಹ ಒಂದು ವ್ಯಕ್ತಿಯ ಗುರುಪರ್ವ ಎನ್ನುತ್ತೇವೆ. ಈ ಗುರುಪರ್ವದಿಂದ ಇಂತಹ ಹಲವು ರೀತಿಯ ಸೂಚನೆಗಳನ್ನು ನಾವು ಪಡೆಯಬಹುದು. ಆದರೆ ಇಂತಹ ಈ ಗೆರೆ ಇದ್ದಾಗ ಮಾತ್ರ ಅವರು ಅಂತಹ ಪ್ರಯತ್ನಗಳನ್ನು ಮಾಡಿದರೆ, ಅವರು ಮಾಡಬೇಕಾದ ಶ್ರಮಪಟ್ಟು ಕೆಲಸ ಮಾಡಿದರೆ ಅವರಿಗೆ ಇಂತಹ ಎಲ್ಲ ಸ್ಥಿತಿಗತಿಗಳು ದೊರೆತು ಅವರು ಉತ್ತಮವಾದ ರೀತಿಯಲ್ಲಿ ಹಣವಂತರಾಗಿ ಸುಖಿಯಾಗಿ ಜೀವನ ನಡೆಸುತ್ತಾರೆ. ಹೀಗೇನು ಭಾಗ್ಯರೇಖೆಯನ್ನು ನೋಡೋಣ. ಇದು ಸಹ ಈ ಭಾಗ್ಯರೇಖೆ ಇದೆಲ್ಲ ನಿಮಗೆ ಗೊತ್ತು. ಈ ಭಾಗ್ಯರೇಖೆ ಸಹ ಪವರ್ಫುಲ್ ಆಗುವಂತಹ ಸಮಯವಿದೆ. ಅದು ಹೆಚ್ಚು ಶಕ್ತಿಯುತವಾಗಿ ತೋರುವಂತಹ, ಅದರ ಫಲಗಳು ಹೆಚ್ಚು ಉತ್ತಮವಾಗಿರುವಂತಹ ಲಕ್ಷಣಗಳಿರುತ್ತದೆ. ಚಂದ್ರಪರ್ವದಿಂದ ಹೊರಟರೆ ಈ ಭಾಗ್ಯರೇಖೆ ಹೀಗೆ. ನಾವು ಇದರ ಬಗ್ಗೆ ಮೊದಲು ಹೇಳಿದ್ದೇವೆ. ಈ ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆ, ಶನಿ ಪರ್ವದವರೆಗೆ ಬಂದಿದ್ದರೆ ಶನಿ ಪರ್ವವನ್ನು ಹಾಗೆ ತಲುಪಿದ ಮೇಲೆ ಹಾಗೆಯೇ ಆಯುಷ ರೇಖೆ ಮತ್ತು ಭಾಗ್ಯರೇಖೆಗಳ ಮಧ್ಯೆ ಕೇತು ಪರ್ವಮಂಡಲದಲ್ಲಿ, ಇದು ನೋಡಿ ಇಲ್ಲಿ ಕೇತು ಒಂದು ರೇಖೆ ಮೂಡಿದರೆ ಅದನ್ನು ಕೇತು ಪರ್ವದಲ್ಲಿ ಒಂದು ರೇಖೆ ಮೂಡಿ ಹೀಗೆ ಬಂದಿದ್ದರೆ ಹಾಗೂ ಇದರ ಮಧ್ಯೆ ರೇಖೆ ಮೂಡಿದ್ದರೆ ಅದನ್ನು ಅದೃಷ್ಟ ರೇಖೆ ಎನ್ನಬಹುದು. ಇದನ್ನು ಅದೃಷ್ಟ ರೇಖೆ ಅನ್ನಬಹುದು. ಇದು ಇಲ್ಲಿಂದ ಹೊರಟಿರುತ್ತದೆ, ಇಲ್ಲಿಂದ ಹೀಗೆ
ಅದೃಷ್ಟ ರೇಖೆ ಎನ್ನಬಹುದು. ಇದನ್ನು ಅದೃಷ್ಟ ರೇಖೆ ಎನ್ನಬಹುದು. ಕೇತು ಪರ್ವದಲ್ಲಿ ಹೀಗೆ ಕೇತು ಪರ್ವ ಇದು, ಇಲ್ಲಿ ಒಂದು ರೇಖೆ ಇದ್ದರೆ ಅದನ್ನು ಅದೃಷ್ಟ ರೇಖೆ ಎನ್ನಬಹುದು. ಹಾಗೆ ಚಂದ್ರ ಪರ್ವದಿಂದ ಹೊರಟ ಭಾಗ್ಯರೇಖೆ ಗುರುಪರ್ವಕ್ಕೆ ಹೋಗಿದ್ದರೆ ಇದು ನಮಗೆ ಇಲ್ಲಿ ಗುರುಪರ್ವಕ್ಕೆ ಹೋಗಿರಬೇಕು, ಇಲ್ಲಿಂದ ಗುರುಪರ್ವಕ್ಕೆ ಹೋಗಿದ್ದು. ಈಗ ನಾವು ಹೇಳಿದ್ದು ಶನಿ ಪರ್ವಕ್ಕೆ ಹೋಗಿದ್ದು, ಇಲ್ಲಿಂದ ಇದು ಗುರುಪರ್ವಕ್ಕೆ ಬಂದಿದ್ದರೆ, ಅದು ಶನಿ ಪರ್ವ ಅಲ್ಲ ಗುರುಪರ್ವಕ್ಕೆ ಬಂದಿದೆ. ಮೊದಲು ಗುರುಪರ್ವಕ್ಕೆ ಹೋಗಿರುತ್ತೆ, ಸಾಮಾನ್ಯವಾಗಿ ಶನಿ ಪರ್ವಕ್ಕೆ ಹೋಗಿರುತ್ತೆ. ಆವಾಗ ನಾನು ಆಗಲೇ ಹೇಳಿದಂತಹ ವಿಚಾರಗಳು ಫಲಕಾರಿಯಾಗಿರುತ್ತೆ. ಅದೇ ರೇಖೆ ಭಾಗ್ಯರೇಖೆ ಅದೇ ರೀತಿ ಗುರುಪರ್ವಕ್ಕೆ ಬಂದಿದ್ದರೆ ಅತ್ಯುತ್ತಮವಾದ ಒಂದು ಶಕ್ತಿಯು ಹೆಚ್ಚಾಗಿ, ಮತ್ತಷ್ಟು ಶಕ್ತಿ ಹೆಚ್ಚಾಗಿ ಇವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಅವರಿಗೆ ಅವರ ಅಂದಿರದ ರೀತಿಯಲ್ಲಿ ಅದೃಷ್ಟ ಒದಗಿ ಬರುತ್ತದೆ, ಸೌಭಾಗ್ಯಗಳು ಅವರನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ಅವರು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸು ಅವರಿಗೆ ಲಭಿಸುತ್ತದೆ. ಸ್ವಂತ ಊರಿನಲ್ಲಿ ಅಥವಾ ಅಕ್ಕಪಕ್ಕದ ಊರುಗಳಲ್ಲಿ ಕೆಲಸ ಮಾಡಿ ಎಲ್ಲ ರೀತಿಯ ಯಶಸ್ಸನ್ನು ತನ್ನದಾಗಿಸಿಕೊಂಡು ಜೀವನದಲ್ಲಿ ಅವರು ಶ್ರೀಮಂತಿಕೆಯನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಅನುಭವಿಸುತ್ತಾರೆ. ಅಂದರೆ ಅವರು ಅಂದುಕೊಂಡಿರದ ರೀತಿಯಲ್ಲಿ ಈ ರೀತಿ ಇದ್ದಾಗ ಅವರು ಸೌಭಾಗ್ಯಗಳನ್ನು ಅನುಭವಿಸುವಂತಹ ಅದೃಷ್ಟವಂತರಾಗಿದ್ದಾರೆ. ಈಗ ನೋಡಿ, ನಾವು ಇಷ್ಟನ್ನು ಹೇಳಿದ್ವಿ. ಈಗ ಕೇತು ಪರ್ವದ್ದು ಆಯಿತು, ಇದು ಅದೃಷ್ಟ ರೇಖೆ ಆಯಿತು. ಈಗ ನೋಡಿ, ಈಗ ನಾವು ಹೃದಯ ರೇಖೆಯಿಂದ ಒಂದು ಶಾಖಾರೇಖೆ ಕೆಳಗೆ ಬಂದು ಭಾಗ್ಯರೇಖೆಯನ್ನು ತಾಕಿದ್ದರೆ ನೋಡಿ, ಇದು ಹೃದಯ ರೇಖೆಯಿಂದ ಹೀಗೆ ಬಂದು ಒಂದು ತಾಕಿದ್ದರೆ ಜೀವನದಲ್ಲಿ ಯಶಸ್ಸಿನೊಂದಿಗೆ ಕೆಲವು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಎಂದು ತಿಳಿಯಬೇಕು. ಜ್ಞಾನರೇಖೆಯಿಂದ ಹೊರಟ ಶಾಖಾರೇಖೆ ಭಾಗ್ಯರೇಖೆಯನ್ನು ದಾಟಿದ್ದರೆ, ಅಂದರೆ ಜ್ಞಾನರೇಖೆಯಿಂದ ಹೊರಟಂತಹ, ಈಗ ಇಲ್ಲಿಂದ ಇದು ಜ್ಞಾನರೇಖೆ ನಿಮಗೆ ಗೊತ್ತು, ಇಲ್ಲಿಂದ ಹೊರಟಂತಹ ಹೀಗೆ ಒಂದು ರೇಖೆ, ಜ್ಞಾನರೇಖೆಯಿಂದ ಹೊರಟ ಶಾಖಾರೇಖೆ ಭಾಗ್ಯರೇಖೆಯನ್ನು ದಾಟಿ ಹೃದಯ ರೇಖೆಯನ್ನು ದಾಟಿದ್ದರೆ ಅದನ್ನು ಹೆಚ್ಚು ಶಕ್ತಿಯುತ ರೇಖೆ ಎಂದು ಹೇಳಬಹುದು. ಯಾಕಂದರೆ ಎಲ್ಲ ವಿಧದ ಯಶಸ್ಸು ಅವರದಾಗುತ್ತದೆ. ಅಂದರೆ ಜ್ಞಾನರೇಖೆಯಿಂದ ಹೊರಟ, ಅಂದರೆ ನಮ್ಮ ಹೆಡ್ಲೈನ್ನಿಂದ ಹೊರಟಂತಹ ಹಾಟ್ಲೈನನ್ನು ದಾಟಿ ಮುಂದೆ ಹೋದ ಒಂದು ಶಾಖಾರೇಖೆ ತಮ್ಮ ಜೀವನವನ್ನೇ ಬದಲಾಯಿಸುವಂಥ ಶಕ್ತಿಯುಳ್ಳಂತಹ ರೇಖೆಯಾಗಿರುತ್ತದೆ ಎಂಬುದು ಈ ರೇಖೆಯ ಅರ್ಥ. ಈ ವಿಧದ ಯಶಸ್ಸು, ಎಲ್ಲ ವಿಧದ ಯಶಸ್ಸು ಅವರದಾಗುತ್ತದೆ. ಒಂದು ಕೆಲಸ ಮಾಡಿದರೆ ಮತ್ತೊಂದು ಲಾಭ ಎಂಬಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಯಾವುದೇ ಒಂದು ಕೆಲಸವನ್ನು ಮಾಡಿ ಅವರು ಯಶಸ್ವಿಯಾಗುತ್ತಾರೆ, ಅದೇ ಮತ್ತೊಂದು ಕೆಲಸವು ಅವರಿಗೆ ಹುಡುಕಿಕೊಂಡು ಬರುತ್ತೆ, ಅದರಲ್ಲೂ ಲಾಭ ಬರುತ್ತೆ. ಆವಾಗ ಮತ್ತೊಂದು ಕೆಲಸ ಸಿಗುತ್ತೆ, ಅದರಲ್ಲೂ ಲಾಭ ಬರುತ್ತೆ. ಹೀಗೆ ಅವರ ಅದೃಷ್ಟ ಉತ್ತಮಗೊಳ್ಳುತ್ತಾ ಹೋಗುತ್ತದೆ. ಮಂಗಳ 2ರಿಂದ ಆಯುಷ ರೇಖೆ ಅಂತೆ ಇನ್ನೊಂದು ರೇಖೆ ಕೆಳಗೆ ಬಂದಿದ್ದರೆ, ಇದು ಮಂಗಳ 2, ಇಲ್ಲಿಂದ ಒಂದು ರೇಖೆ ಹಿಂಗೆ ಬಂದಿದ್ದರೆ ಇದು ಸಮಾನಾಂತರ ರೇಖೆ, ಸಮಾನಾಂತರವಾಗಿ ಸಾಗಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ. ಅವರಿಗೆ ಹಿರಿಯರ ಆಶೀರ್ವಾದ ಮತ್ತು ಸಹಕಾರ ಇರುತ್ತದೆ, ಸಂಗಾತಿಯ ನೆರವು ದೊರೆಯುತ್ತದೆ. ಇದೆಲ್ಲವೂ ದೇವರ ವರದಂತೆ ಕೆಲಸ ಮಾಡುತ್ತದೆ ಅಥವಾ ತುಂಬ ಪವರ್ಫುಲ್ಲಾದ
ರೇಖಾಲಕ್ಷಣಗಳು ಎಂದು ತಿಳಿಯಬಹುದು. ಅಂತಹ ರೇಖೆಗಳು, ಹಲವು ರೇಖೆಗಳು ನಮ್ಮ ಹಸ್ತದಲ್ಲಿ ಕಂಡುಬರುತ್ತದೆ. ಇಂತಹ ರೇಖೆಗಳು, ನಾನು ಈಗ ಹೇಳಿದ್ದು ಕೆಲವು ಪವರ್ಫುಲ್ ಚಿಹ್ನೆಗಳು ಅಥವಾ ರೇಖೆಗಳ ಬಗ್ಗೆ. ಇಂತಹ ರೇಖೆಗಳು ನಿಮ್ಮ ಹಸ್ತದಲ್ಲಿದ್ದರೆ ನೀವು ಹೆಚ್ಚು ಸೌಭಾಗ್ಯವಂತರಾಗುತ್ತೀರಿ, ಹೆಚ್ಚು ನಾಮದವರಾಗಿ ಅಂದರೆ ಪ್ರಸಿದ್ಧರಾಗಿ ಯಶಸ್ವಿ ಜೀವನ ನಡೆಸುತ್ತೀರಿ. ನಾವು ನೆನೆಸಿರದ ಹೊತ್ತಿನಲ್ಲಿ ಸೌಭಾಗ್ಯಗಳು ಹುಡುಕಿಕೊಂಡು ಬರುತ್ತದೆ. ಇಂತಹ ರೇಖೆಗಳು ನಿಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನು ಪರಿಶೀಲಿಸಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಹಲವಾರು ಕಾರ್ಯಕ್ರಮಗಳು ಇನ್ನೂ ಬರಲಿವೆ. ಅದೆಲ್ಲವನ್ನೂ ನೀವು ತಪ್ಪದೇ ನೋಡಬೇಕಾದರೆ ಇನ್ನೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅದೇ ರೀತಿ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ಹಲವರು ತಮ್ಮ ಭವಿಷ್ಯ ಹೇಗೆ ತಿಳಿಯುವುದು, ಯಾರನ್ನು ಭೇಟಿಯಾಗುವುದು ಎಂದು ಕೇಳುತ್ತಿರ್ತಾರೆ. ಅಂತಹ ಜನರು ತಮ್ಮ ಮನೆಯಲ್ಲೇ ಕುಳಿತು ತಮ್ಮ ಭವಿಷ್ಯವನ್ನು ತಿಳಿಯುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಅಂತಹ ಆಸಕ್ತಿ ಮತ್ತು ನಂಬಿಕೆ ಇರುವಂಥ ವ್ಯಕ್ತಿಗಳು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.